ಏನೇ ಇದು ನಂದಿನಿ ಕೈ ನಾವು ಈ ಯಪ್ಪ. ತರ ಕಚ್ಚಿದೆ ಹೇಳಿ ಸತ್ಯಮಂಗಲ ಫಾರೆಸ್ಟ್ ಅಲ್ಲಿ ಒಂದು ಹೌದು, ಇಲ್ಲಿ ನೋಡಿ ಬೊಬ್ಬೆಗಳು ನೋಡಿ. ನಮ್ಮ ಕ್ಯಾಮ್ರಾಮನ್ ಫಸ್ಟ್ ಟೈಮ್ ಬಂದ ಪಾಪ. ರಾಕಿ 3-4 ತಿಂಗಳ ಮೇಲೆ ಏನೋ ರಾಕಿ ಇದೆಲ್ಲ ಕೈಯಿಲ್ಲ ಆಪ್ರೇಷನ್ ಮಾಡ್ಬಿಟ್ಟಿದೆಯಲ್ಲ ಸೊಳ್ಳೆ. ಸೊ ಫೈನಲಿ ಶೂಟಿಂಗ್ ಮುಗೀತು. ಇವಾಗ ನಂದಿನಿ ಗೆಟಪ್ಪು ಚೇಂಜ್ ಆಯಿತು. ನೆಕ್ಸ್ಟ್ ಶೂಟಿಗೆ ಕಾಸ್ಟ್ಯೂಮ್ ಚೇಂಜ್. ಇದು ಮಾಮೂಲಿ ರುದ್ರಾಕ್ಷಿ, ಇದು ರಾಘವೇಂದ್ರ ಸ್ವಾಮಿ ಮಠದ್ದು. ಮೊನ್ನೆ ಆರಾಧನೆ ಆಯ್ತಲ್ಲ, ಇದು ಅಲ್ಲಿ ಕೊಟ್ಟಿದ್ದು. ಇದು ಮಾಮೂಲಿ ಒಂದು ಚೈನು. ಇದು ನಮ್ಮ ಗಣಪತಿ ಸಚ್ಚಿದಾನಂದ ಆಶ್ರಮದ್ದು. ಇದು ಅಷ್ಟೇ. ಅದು ಗೋಲ್ಡ್ ಎಣ್ಣೆ ಇಲ್ಲ, ಇದು ಗೋಲ್ಡು ಚಾಮುಂಡೇಶ್ವರಿ ಐಡಲ್ಲು ಸರ ಮಾಡಿಸಿರೋದು. ದೇವರೇ ಮೈ ಮೇಲೆ ದೇವರೇ ಸತ್ಯ ಸರ್, ನಾವೆಲ್ಲ ಮಿಥ್ಯ. ಮನುಷ್ಯ ಸತ್ತ ಮೇಲೆ ಊದ್ಬಿಟ್ರೆ ಹುಳ ಆಗೋಗ್ತಾನೆ ಅಷ್ಟೇ, ಗೊಬ್ಬರನೂ ಆಗೋದಿಲ್ಲ. ನನ್ನ ಕಸಿನ್ ಒಬ್ಬ ಫೇಮಸ್ ಫಿಲ್ಮ್ ಆ್ಯಕ್ಟ್ರು, ಅವ್ರ ಹೆಸರು ನಾವು ಹೇಳೋಂಗಿಲ್ಲ, ಪಬ್ಲಿಕಲ್ಲೆಲ್ಲ ನೋಡ್ತಿರ್ತಾರೆ. ಅವ್ರ ಹೆಸರು ಹೇಳಿ ನಾವು ಮೇಲೆ ಬರೋಲ್ಲ. ನನ್ನ ತಂದೆ ಅಣ್ಣನ ಮಗ ಅವನು. ವಿಷ್ಣುವರ್ಧನ್ ಜೊತೆ ಎಲ್ಲ ಸುಮಾರು ಪಿಕ್ಚರಲ್ಲಿ ಮಾಡಿದ್ರು, ರಾಜ್ಕುಮಾರ್ ಪಿಕ್ಚರಲ್ಲಿ ಮಾಡಿದ್ರು, ಎಲ್ಲರ ಪಿಕ್ಚರಲ್ಲೂ ಮಾಡಿದ್ರು. ಸುಮ್ಮನೆ ಈ ನಾವು ಮಾಧ್ಯಮದ ಮುಂದೆ ಅವ್ರ ಹೆಸರು ಹೇಳ್ಕೊಂಡು ಮೇಲೆ ಬರೋದು ಬೇಡ. ನಾವು ಸ್ವಂತ ಮೇಲೆ ಬಂದಿದ್ದೀವಿ. ಅಲ್ಲಲ್ಲ, ಅವ್ರ ಹೆಸರು ಹೇಳ್ಕೊಂಡು ಇವ್ರ ಕಡೆಯವರ ಅಂತ ಗೊತ್ತಾಗುತ್ತೆ. ಅದು ಐಡೆಂಟಿ ಕ್ರೈಸಸ್ ಗೊತ್ತಾಗಬಾರ್ದು ಅಂತ ಅಷ್ಟೇ. ಈಗ ಅವರು ಸಿನಿಮಾದಲ್ಲಿ ಮಾಡ್ತಾಯಿಲ್ಲ, ರಿಟೈರ್ಡ್ ಲೈಫು. ಒಂದು ಸಪಾನೆ ಟೈಮಲ್ಲಿ ಒಳ್ಳೆ ಹೀರೋ ಆಗಿದ್ರು. ನಾನು ಫಾರೆಸ್ಟಲ್ಲಿ ಫೋಟೋ ತೆಗಿತಿದ್ದೆ. ನಂದು ಕೂದಲು ತುಂಬ ಈ ಥರ ಕೂದಲು ಬಿಡ್ತೀನಿ, ತುಂಬ ಹೆವಿ ಕರ್ಲಿಯರ್ ನಂದು. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಈಗ ಸ್ವಲ್ಪ ಕಮ್ಮಿ ಆಗಿದೆ. ಆಗಿಲ್ಲ, ಕೂದಲು ಉದ್ರೋಗಿದೆ ಏಜ್ ಆಗಿ. ತುಂಬ ಕೂದಲು ಬಿಡ್ತಿದ್ವಿ. ಆವಾಗ ನನ್ನ ಹೇರ್ಸ್ ಮೇಲೆ ಹಿಂಗೆ ಕ್ಯಾಮ್ರಾ ಇತ್ತಲ್ಲ, ಆ ಕಡೆ ಕರಡಿ ಬರ್ತಿತ್ತು. ನೋಡಲ್ಲಿ ಕರಡಿಯಿಂದ ಗಣಿ ಕೂದಲು ಕಣೋ ಅಂತ ಅವಾಲಿಂದ ಕರಡಿನ ಸ್ಟಾರ್ಟ್ ಮಾಡೋದು ಅಷ್ಟೇ. ಹಲೋ, ನಮಸ್ಕಾರ. ಮತ್ತೊಂದು ವ್ಲಾಗ್ಗೆ ನಿಮ್ಗೆಲ್ರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತು ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸೊ ಆಲ್ರೆಡಿ ಕಾರಲ್ಲಿ ಕುಂತಿದ್ದೀವಿ ರೆಡಿಯಾಗಿ. ಮೈಸೂರಿಗೆ ನಾವು ಹೋಗ್ತಾ ಇರೋದು ಇಂಟರ್ವ್ಯೂ ಮಾಡಲಿಕ್ಕೆ. ಸೊ ತುಂಬ ಜನರನ್ನ ಸ್ಕೆಡ್ಯೂಲ್ ಮಾಡ್ಕೊಂಡಿದ್ದೀವಿ. 1 ತಿಂಗಳು ಮೇಲಾಗಿತ್ತು ಮೈಸೂರಿಗೆ ಬಂದು. ಸೊ ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಬನ್ನಿ, ಹೋಗ್ತಾ ನಮ್ಮ ಬಿಹೈಂಡ್ ದ ಸೀನ್ಸ್ ವಿಡಿಯೋಸ್ ಏನೇನು ನಡೆಯುತ್ತೆ ಎಲ್ಲವನ್ನೂ ನಾವು ನಿಮಗೆ ಇವತ್ತು ತೋರಿಸ್ತೀವಿ. ವೆಲ್ಕಮ್. ಇವತ್ತಿನ ನಮ್ಮ ದಿನಚರಿ ಆರಂಭ ಆಯಿತು. ಮೊದಲನೇದಾಗಿ ನಮಗೆ ಸಿಕ್ಕಂತ ಮೊದಲನೇ ಗೆಸ್ಟ್ ಅಂತ ಅಂದ್ರೆ ಫೋಟೋಗ್ರಾಫರ್ ಲೈಫ್ ಜರ್ನಿನ ರೆಕಾರ್ಡ್ ಮಾಡಕ್ ಬರಲಿಲ್ಲ. ಬದಲಿಗೆ ಫೋಟೋಗ್ರಾಫರ್ಗೆ ಆಗಿದ್ದಂತಹ ಒಂದು ಬಹಳ ದೊಡ್ಡ ಎಕ್ಸ್ಪೀರಿಯನ್ಸ್ ಅಂದ್ರೆ ಅಚಾನಕ್ ಆಗಿ ವೀರಪ್ಪನವ್ರನ್ನ ಭೇಟಿಯಾದಂತಹ ಕಥೆನ ಕೇಳೋದಿಕ್ಕೆ ನಾವು ಅವರನ್ನ ಹುಡುಕೊಂಡು ಬಂದ್ವಿ. ನಮ್ಗೊಂದು ಬಹಳ ದೊಡ್ಡ ದುರ್ಘಟನೆ ನಡೀತು. ಈ ಫಸ್ಟ್ ಟೈಮ್ ನಮ್ಗೆ ರೋಡಲ್ಲಿ ಆದಂತ ಎಕ್ಸ್ಪೀರಿಯನ್ಸು. ತುಂಬಾ ಜನರನ್ನ ರೋಡಲ್ಲಿ ಆಕ್ಸಿಡೆಂಟ್ ಆಗೋದನ್ನ ನೋಡ್ತಾ ಇದ್ದೆ. ಆದ್ರೆ ಫಸ್ಟ್ ಟೈಮ್ ನನ್ನ ಗಾಡಿಗೆ ಒಬ್ಬ ಬಂದು ಆಪೋಸಿಟ್ ಅಲ್ಲಿ ಹೊಡೆದ. ಮಿರರ್ ಉಡೀಸಾಗೋಯ್ತು. ನೀವು ಇಲ್ಲಿ ನೋಡ್ಬೋದು ಮಿರರ್ ಯಾವ ರೀತಿ ಡ್ಯಾಮೇಜ್ ಆಯ್ತು ಅಂತ. ಸೊ ಎನಿಹೌ ಇಂಟರ್ವ್ಯೂ ಮಾಡ್ಲೇಬೇಕಿತ್ತು. ಅವ್ರಿಗೋಸ್ಕರ ಜಗಳ ಆಡ್ಕೊಂಡು ರೋಡಲ್ಲಿ ಟೈಮ್ ವೇಸ್ಟ್ ಮಾಡಕ್ಕಾಗಲ್ಲ ಅಂತ ಹೇಳಿ ನಾವು ಗೆಸ್ಟ್ ನಮಗೋಸ್ಕರ ಕಾಯ್ತಾ ಇದ್ರು. ಸೊ ಗೆಸ್ಟ್ ನ ಫಾಲೋ ಅಪ್ ಮಾಡ್ಕೊಂಡು ಇಂಟರ್ವ್ಯೂಗೆ ರೆಡಿಯಾಗಿ ಬಂದ್ವಿ. ಇವತ್ತಿನ ನಮ್ಮ ಗೆಸ್ಟ್ ನ ನೋಡ್ತಿದ್ರೆ ಅಲ್ವಾ, ಈ ಗೆಸ್ಟ್ ನಮ್ಗೆ ಇಂಟರ್ವ್ಯೂ ಕೊಡ್ತಾರೆ ಅಂತ ಬಂದ್ರೆ ನಮ್ಮ ನಂದಿನಿ ಅವ್ರನ್ನ ಇಟ್ಕೊಂಡು ಮಾಡೆಲ್ ರೀತಿ ಫೋಟೋ ಶೂಟ್ ಮಾಡ್ತಾ ಇದಾರೆ. ಗೊತ್ತಿಲ್ಲ ಇವ್ರೇನ್ ಇಂಟರ್ವ್ಯೂ ಕೊಡ್ತಾರೋ ಅಥವಾ ನಮ್ಮ ನಂದಿನಿ ಫೋಟೋ ಶೂಟ್ನೇ ಮಾಡ್ಕೊಂಡಿರ್ತಾರೋ ದಿನ ಪೂರ್ತಿ. ಅಲ್ಲಿ ನೋಡಿ ವೆರೈಟಿ ಫೋಸಸ್, ವೆರೈಟಿ ಫೋಟೋಗ್ರಾಫ್ಸ್. ಫೋಟೋ ಶೂಟ್ ಅಂತೂ ಜಬರ್ದಸ್ತ್ ಆಗಿತ್ತು. ಇಂಟರ್ವ್ಯೂಗಿಂತ ಜಾಸ್ತಿ ಸಮಯ ಫೋಟೋ ಶೂಟ್ ಅಲ್ಲೇ ಕಳೆದಿದ್ದಾರೆ. ನಾವು ಮೋಸ್ಟ್ಲಿ ಇದೇ ಫಸ್ಟ್ ಶೂಟ್ ಅಲ್ಲಿ ನಾವ್ ಇಷ್ಟು ಟೈಮ್ ನ ಕಳೆದಿದ್ದು ಅಂತ ಹೇಳ್ಬೋದು. ಒಂದೊಳ್ಳೆ ಫೋಟೋಗ್ರಾಫ್ನ ಕ್ಲಿಕ್ ಮಾಡಿ ನಮ್ಮ ಫೋಟೋಗ್ರಾಫರ್ ಅವ್ರ ಇಂಟರ್ವ್ಯೂ ಜೊತೆಗೆ ಫೋಟೋ ಶೂಟ್ನು ಮಾಡ್ಕೊಟ್ಬಿಟ್ರು. ಸೊ ಸಾರಿ ಫ್ರೆಂಡ್ಸ್, ಕಾಮಿಡಿಗೋಸ್ಕರ ಇಷ್ಟೆಲ್ಲ ಹೇಳಿದೆ, ತಮಾಷೆಗೆ. ಆದ್ರೆ ಇವರು ಇಂಟರ್ವ್ಯೂನ ಕಂಪ್ಲೀಟ್ ಮಾಡಿ ಆದ್ಮೇಲೆ ಮೇಡಮ್ ನಿಮ್ದೊಂದಷ್ಟು ಫೋಟೋ ಸ್ಟಿಲ್ಸ್ ತೆಗೆದುಕೊಡ್ತೀನಿ ಬನ್ನಿ ಅಂತ ಕರೆದು ಒಂದಷ್ಟು ಸ್ಟಿಲ್ಸ್ಗಳನ್ನ ತೆಗೆದ್ರು. ಇವ್ರದಷ್ಟೇ ಅಲ್ಲ, ಸೈಕಲ್ ಗ್ಯಾಪ್ ಅಲ್ಲಿ ನಂದಿನಿದು ಇಬ್ರದು ಫೋಟೋಸ್ಗಳನ್ನ ಕ್ಲಿಕ್ ಮಾಡಿ ಕೊಟ್ರು. ನನ್ಗಂತೂ ಬಹಳ ಖುಷಿ ಆಯ್ತು. ಫ್ರೆಂಡ್ಲಿ ನೇಚರ್. ಯಾಕೆ ಹೇಳಿ, ಇವರು ನಮ್ ಫೀಲ್ಡ್ ಅವರೇ ಅಲ್ವಾ. ಸೊ ಹಾಗಾಗಿ ವೀರಪ್ಪನ ಭೇಟಿ ಕುರಿತಾಗಿ ನಮ್ಮ ಫೋಟೋ ಜರ್ನಲಿಸ್ಟ್ ಏನ್ ಹೇಳಿದ್ರು, ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಇನ್ನು ರವಿ ಬೆಳಗೆರೆ ಕೂಡ ವೀರಪ್ಪನ ಮೀಟ್ ಮಾಡಿದ್ರಂತೆ. ಸೊ ಅದ್ರ ಕಥೆನ ನಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಹೇಳಿದ್ದಾರೆ. ಸೊ ಆ ಡೀಟೇಲ್ಡ್ ವಿಡಿಯೋ ಕೂಡ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಸೀರೀಸ್ ಆಗಿ ಹಂತಗಳಲ್ಲಿ ಟೆಲಿಕಾಸ್ಟ್ ಆಗತ್ತೆ. ಎಲ್ಲರೂ ತಪ್ಪದೆ ಮಿಸ್ ಮಾಡ್ದೇನೆ ಆ ಸೀರೀಸ್ ನ ನೋಡಿ ಒಂದಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಗಳು, ಅಂದ್ರೆ ಇಡೀ ಪ್ರಪಂಚಕ್ಕೆ ಇನ್ನು ತಿಳಿದರೆ ಇರುವಂತಹ ಒಂದಷ್ಟು ಸಾಮಾನ್ಯ ಮಾಹಿತಿಗಳು ಈ ನಮ್ಮ ವಿಡಿಯೋದಲ್ಲಿ ಸೀರೀಸ್ ಆಫ್ ಎಪಿಸೋಡ್ಸ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾ ಮುಂದೆ ನೋಡೋಣ ಬನ್ನಿ.
ಮೈಸೂರಿಗೆ ಬಂದಿದ್ದು ಒಂದು ಕೆಲಸ ಅಂತೂ ಕಂಪ್ಲೀಟ್ ಆಯಿತು. ಬೆಳಗ್ಗೆ ಬಿಡೋಕ್ಕಾಗ್ದಲ್ಲ ಇದ್ರೂ ಲೇಟಾಗಿ ಬಿಟ್ರು ವರ್ಕ್ ಅಂತೂ ಪೆಂಡಿಂಗ್ಗಳಿಲ್ಲ. ಏಕೆ ಅಂತಂದರೆ ಒಬ್ರದ್ದಂತೂ ಇಂಟರ್ವ್ಯೂ ಆಯಿತು. ಸೊ ಟೋಟಲ್ 4 ಜನನ ಇಂಟರ್ವ್ಯೂ ಮಾಡಬೇಕು ಅಂತ ಸ್ಕೆಡ್ಯೂಲ್ ಮಾಡ್ಕೊಂಡಿದ್ಲು. 3 ಜನರದ್ದು ಬಾಕಿ ಇದೆ. ಸದ್ಯಕ್ಕೆ ನೋಡಿ ಅಲ್ಲಿ ನಿಂತಿದ್ದಾರೆ ನಮ್ಮ ಫಸ್ಟ್ ಗೆಸ್ಟು ಫೋಟೋಗ್ರಾಫರು. ಸೊ ವೀರಪ್ಪನ ನೋಡಿ ಭೇಟಿ ಮಾಡಿದ್ರಂತ ಅಚಾನಕ್ಕಾಗಿ. ಸೊ ಆ ಘಟನೆಗಳನ್ನ ಮತ್ತು ಫೋಟೋಗ್ರಾಫರ್ ಜರ್ನಿ ಅಂದರೆ ಆಗಿನ ಕಾಲದ ಜರ್ನಿನೂ ಕೂಡ ರೆಕಾರ್ಡ್ ಮಾಡಿದ್ದೀವಿ. ಸೊ ಸದ್ಯಕ್ಕೀಗ 2ನೇ ಇಂಟರ್ವ್ಯೂಗೆ ತಯಾರಿ ನಡೆಸ್ತಾ ಇದ್ದೀವಿ. ಸುಸ್ತಾಗಿ ನಂದಿನಿ ಅವರು ನೀರು ಕುಡಿತಾ ಇದ್ದಾರೆ. ಫನ್ ಮೂಮೆಂಟ್ಸ್ ಇದೆ, ತುಂಬ ಅನ್ಸಿನ್ ಕಟ್ ಕ್ಲಿಪ್ಪಿಂಗ್ಸ್ ಎಲ್ಲನೂ ಕೂಡ ಈ ಎಪಿಸೋಡಲ್ಲಿರುತ್ತೆ. ಕೊನೆಯವರೆಗೂ ನೋಡಿ. ನಂದು ಬಿಹೈಂಡ್ ದ ಸೀನ್ಸ್ ಅಂತ. ಎರಡು ಒಂದೇ ರೆಕಾರ್ಡಿಂಗ್ ಆಗೋಗ್ಬಿಡುತ್ತೆ. ಒಂದೇ ರೆಕಾರ್ಡಿಂಗ್ ಅಂದರೆ ಹಾಂ ಈಗ ನಂದಿನಿ ಇಂಟರ್ವ್ಯೂ ಮಾಡ್ತಾರಾ, ನಂದಿನಿ ಯಾರನ್ನ ಇಂಟರ್ವ್ಯೂ ಮಾಡೋಕೆ ಹೋದ್ರು, ಹೆಂಗೆ ಬಂದ್ವಿ, ಹೆಂಗೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಅಂತ ಬಿಹೈಂಡ್ ದ ಸೀನ್ಸ್ ರೆಕಾರ್ಡಿಂಗ್ ಮಾಡಿರ್ತೀವಿ ಆ ಥರ. ಹಾಂ, ಇವಾಗ ನೀವು ಏನೇನು ಕಟ್ಸ್ ಬರುತ್ತಲ್ಲ, ಕಟ್ಸ್ ಎಲ್ಲ ಬಿಹೈಂಡ್ ದ ಸೀನ್ಸಲ್ಲಿರುತ್ತೆ. ತಪ್ಪು ಮಾಡಿರೋದು, ತೊದಲು ಮಾತಾಡಿರೋದು, ಈ ಫೋಟೋ ಶೂಟ್ ಮಾಡಿದ್ದು ಅದೆಲ್ಲ ಬಿಹೈಂಡ್ ದ ಸೀನ್ಸ್. ಸ್ಯಾಂಡಲ್ ಸೊಪ್ಪು ತೊಗೊಂಡೋಗಿಯಪ್ಪ ಮೈಸೂರಿಗೆ ಬಂದ್ಬಿಟ್ಟು ನನಗೆ ಮೂಗ್ ಹಂಗೆ ಹೊಡಿತಾ ಇದೆ. ಸರ್ ನಿಮಗೆ ಏನಾದ್ರು ಪೆಟ್ ನೇಮ್ ಇದೆಯಾ? ಗಣಿ. ಗಣಿ, ಓಕೆ. ಅದ್ಯಾರು ಸರ್ ಕರಡಿ ಅಂತಾರೆ? ಕರಡಿ ನಾನು ಒಂದು ನಿಮಿಷ, ತುಂಬಾ ಕೂದಲು ಬಿಟ್ಟಿದ್ದೆ. ಒಂದು ನಿಮಿಷ. ಓ ಗೊತ್ತಾಯ್ತು ನಂಬರ್ ಯಾರು ಕೊಟ್ಟಿದ್ದು ಅಂತ. ಇವಾಗ ಗಣೇಶ್ ಅವರ ಫ್ರೆಂಡ್ಸ್ ಎಲ್ಲ ಗಣಿ ಅಂತ ಕರೀತಾರೆ. ಬಟ್ ಅವ್ರ ಪೆಟ್ ನೇಮ್ ಇದೆ. ಏನು ಗೊತ್ತಾ, ನೀವು ಇಲ್ಲಿ ಕಾಣಿಸ್ತಾ ಇರ್ಬೋದು, ಈ ಥರ ಒಂದು ಪ್ರಾಣಿನ ನೋಡಿರ್ತೀರ. ಬ್ಲ್ಯಾಕ್ ಕಲರ್ ಇರುತ್ತೆ, ಮೈಯೆಲ್ಲ ಬ್ಲ್ಯಾಕ್ ಕೂದಲಿರುತ್ತೆ. ಯಾವುದಿರ್ಬೋದು ಗೆಸ್ ಮಾಡಿರ್ತೀರ ಅನ್ಕೊಳ್ತೀನಿ. ಕರಡಿ ಕರಡಿ ಅಂದರೆ ನಾನು ಫಾರೆಸ್ಟಲ್ಲಿ ಫೋಟೋ ತೆಗಿತಿದ್ದೆ. ನಂದು ಕೂದಲು ತುಂಬ ಈ ಥರ ಕೂದಲು ಬಿಡ್ತೀನಿ, ತುಂಬ ಹೆವಿ ಕರ್ಲಿಯರ್ ನಂದು. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಈಗ ಸ್ವಲ್ಪ ಕಮ್ಮಿ ಆಗಿದೆ. ಆಗಿಲ್ಲ, ಕೂದಲು ಉದ್ರೋಗಿದೆ ಏಜ್ ಆಗಿ. ತುಂಬ ಕೂದಲು ಬಿಡ್ತಿದ್ವಿ. ಆವಾಗ ನನ್ನ ಹೇರ್ಸ್ ಮೇಲೆ ಹಿಂಗೆ ಕ್ಯಾಮ್ರಾ ಇತ್ತಲ್ಲೋ, ಆ ಕಡೆ ಕರಡಿ ಬರ್ತಿತ್ತು. ನೋಡಲ್ಲಿ ಕರಡಿಯಿಂದ ಗಣಿ ಕೂದಲು ಕಣೋ ಅಂತ ಅವಾಲಿಂದ ಕರಡಿನ ಸ್ಟಾರ್ಟ್ ಮಾಡೋದು ಅಷ್ಟೇ. ನೀವು ಯಾರು ಕೊಟ್ಟಿದ್ದಂತ ಹೇಳಿದ್ರಲ್ಲ, ನೀವು ಹೇಳ್ದವ್ರಲ್ಲ. ಹೌದು, ತುಂಬಾ ಜನನೇ ಹಂಗಂತ ಹೇಳ್ತಾ ಇದ್ರು. ಇಲ್ಲ ನಮ್ಮ ಮಧು ಹಂಗೆ ಕರೀತಾನೆ. ಅವರಲ್ಲ, ಹಾಂ ಅವರಲ್ಲ, ಒಟ್ಟಿನಲ್ಲಿ ಇಬ್ಬರೇ ಕರೆಯೋದಂಗೆ. ಅಂದ್ರೆ ನಿಮಗೆ ಕೇಳಿಸೋದು ಇಬ್ರೇ ಅನ್ಸುತ್ತೆ. ತುಂಬಾ ಜನಕ್ಕೆ ನೀವು ಕರಡಿ. ಇಲ್ಲ, ನಮ್ಮ ನಂದಿನಿ ನಾಯಕ್ ಅಂತಿದ್ದಾಳೆ, ಅವಳು ಹಂಗೇನದು. ಇಲ್ಲ ಸರ್, ಅವ್ರು ಯಾರು ಅಲ್ಲ. ನಿಮಗೆ ಗೊತ್ತಿಲ್ಲದಿದ್ದವ್ರು ಯಾರ ಹತ್ರ ಇಸ್ಕೊಂಡು ಕೊಡ್ತೀವಿ. ಅದೇ ನಂಗೆ ಗೊತ್ತಾಗ್ತಿಲ್ಲ ನಮ್ದು ಯಾರು ಕೊಟ್ಟರು ಅಂತ ಅಂದ್ಬಿಟ್ಟು. ಜರ್ನಲಿಸ್ಟ್ಗೆ ಜರ್ನಲಿಸಂ ಸುದ್ದಿ ಮೂಲ ಹುಡ್ಕೋದು ಹೆಂಗೆ ಅಂತ ನಿಮಗೆ ಗೊತ್ತಿರುತ್ತೆ ಅಲ್ಲ, ಗೊತ್ತು ಯಾರು ಕೊಟ್ಟಿರ್ಬೋದು ಅಂತ. ಅದೇ ಗೊತ್ತಿಲ್ಲ, ಅದನ್ನ ಒಟ್ಟಿಗೆ ಕೊಟ್ರ ಅಷ್ಟೇ. ಸುದ್ದಿ ಮೂಲ ಇವತ್ತೆಲ್ಲ ನಾಳೆ ಗೊತ್ತಾಗತ್ತೆ. ನಾನು ಕೇಳ್ತಾರೆ, ನಾನು ಇಂಥವ್ರಿಗೆ ನಂಬರ್ ಕೊಟ್ಟಿದ್ದೆ ಅಂತ ಅಂದ್ಬಿಟ್ಟು ಅಲ್ವಾ. ಈಗ ನನಗೆ ತಮಿಳ್ನಾಡಿಂದ ನಂಬರ್ ಕೊಟ್ಟು ಕಳಿಸಿದ್ರು. ಅಂದರೆ ತಮಿಳ್ನಾಡಿಂದ ಹೇಳಿ ಕಳಿಸಿದ್ರು, ಗಣೇಶ್ ಅಂತ ತಿಂಗಳಿಗೂ ಬರ್ತಾರೆ, ಅವ್ರನ್ನ ಕೇಳಿದ್ರೆ ಮೈಸೂರವ್ರೇನೆ, ಇಲ್ಲಿ ತನಕ ಯಾಕೆ ಬರ್ತೀರೋ ಅವ್ರು ಹೇಳ್ತಾರೆ ಅಂದ್ಬಿಟ್ಟು. ಬಟ್ ನಾನೇನು ಜಾಸ್ತಿ ಹೇಳೋಕ್ಕೆ ಹೋಗಿರಲಿಲ್ಲ. ಅವ್ರಿಗೆ ಕೇಳಿದೆ, ಆಮೇಲೆ ಗೊತ್ತಾಯಿತು ಯಾರು ಕೊಟ್ಟಿದ್ದು ಅಂದರೆ ಮರಿಸ್ವಾಮಿ ಅಂತ ಅಂದ್ಬಿಟ್ಟು ಅಲ್ಲಿ ತಮಿಳ್ನಾಡಲ್ಲಿದ್ದಾರೆ. ಈಗ 1 ತಿಂಗಳಾಯಿತು ಪಾಪ ತೀರೋಗಿ ಅವರು. ಅವ್ರು ಕೊಟ್ಟಿದ್ದ ನಂಬರ್ ಅವ್ರಿಗೆ. ಯಾವ್ಯಾವ ದೇವ್ರದ್ದು ಅದು ಮಾಲೆಗಳೆಲ್ಲ? ಇದು ಮಾಮೂಲಿ ರುದ್ರಾಕ್ಷಿ, ಇದು ರಾಘವೇಂದ್ರ ಸ್ವಾಮಿ ಮಠದ್ದು. ಮೊನ್ನೆ ಆರಾಧನೆ ಆಯ್ತಲ್ಲ, ಇದು ಅಲ್ಲಿ ಕೊಟ್ಟಿದ್ದು. ಇದು ಮಾಮೂಲಿ ಒಂದು ಚೈನು, ಇದು ನಮ್ಮ ಗಣಪತಿ ಸಚ್ಚಿದಾನಂದ ಆಶ್ರಮದ್ದು. ಇದು ಅಷ್ಟೇ. ಅದು ಗೋಲ್ಡ್ ಎಣ್ಣೆ ಇಲ್ಲ, ಗೋಲ್ಡ್ ಚಾಮುಂಡೇಶ್ವರಿ ಐಡಲ್ಲು ಸರ ಮಾಡಿಸಿರೋದು. ನೋಡಿ ನಮ್ಮ ಸರ್ ಎಷ್ಟೊಂದು ದೇವತೆಗೆ ದೇವರು. ಬಟ್ ಎಲ್ಲಿಂದ ಎಲ್ಲಿಗೆ ಹೋದ್ರು ಬಣ್ಣಾರಿ ಅಮ್ಮ ನನಗೆ ಜಾಸ್ತಿ. ಮೈಸೂರಲ್ಲಿ ಬೆಟ್ಟ, ದೇವರೇ ಮೈ ಮೇಲೆ ಬಂದ್ಬಿಟ್ಟೈತಲ್ಲ ಸರ್ ನಿಮಗೆ. ದೇವರೇ ಮೈ ಮೇಲೆ ದೇವರೇ ಸತ್ಯ ಸರ್, ನಾವೆಲ್ಲ ಮಿಥ್ಯ. ಮನುಷ್ಯ ಸತ್ ಮೇಲೆ ಊದ್ಬಿಟ್ರೆ ಹುಳ ಆಗೋಗ್ತಾನೆ ಅಷ್ಟೇ, ಗೊಬ್ಬರನೂ ಆಗೋದಿಲ್ಲ. ಏನೇನಿರುತ್ತೆ ನಿಮ್ಮ ಬ್ಯಾಗಲ್ಲಿ, ಕಿಟ್ಟಲ್ಲಿ ಐಟಮ್? ಅದೇ ಒಂದು ಬಾಟ್ಲು ನೀರು ಇರುತ್ತೆ, ಕ್ಯಾಮ್ರಾ ಇರುತ್ತೆ, ಚಿಪ್ ಇರುತ್ತೆ. ಇದೊಂದು ಸಮ್ಮರ್ ಎತ್ತಾಕೋತೀವಿ ಅಷ್ಟೇ. ಬ್ಯಾಗು ಛತ್ರಿ ಇಟ್ಕೊಂಡಿದ್ದೀವಿ, ಒಂದು ಅಂಬ್ರೆಲ್ಲ ಹಿಡ್ಕೊಬಿಡ್ತೀವಿ. ಒಂದು ಮೂಲೆಯಲ್ಲಿ ನಿಂತ್ಕೊಂಡ್ರೆ ನೆನೆಯಲ್ಲ, ಕ್ಯಾಮ್ರಾನು ನೆನೆಯಲ್ಲ. ಒಂದು ಈಗ ಪ್ರೆಸೆಂಟ್ ಎಲ್ಲಿ ವರ್ಕ್ ಮಾಡ್ತಾರೆ ಸರ್? ಈಗ ನಾನು ಮೈಸೂರು ದಿಗಂತನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಮೈಸೂರು ದಿಗಂತ, ಹೊಸ ದಿಗಂತ? ಮೈಸೂರು ದಿಗಂತ ಅಂತ. ಹೊಸ ದಿಗಂತ ಅಲ್ಲ, ಮೈಸೂರು ದಿಗಂತ. ಸರ್ ನಿಮಗೆ ಇಷ್ಟು ವರ್ಷದಿಂದ ವೈಲ್ಡ್ ಲೈಫಾಗೆಲ್ಲ ಹೋಗ್ತಾ ಇದ್ರಲ್ಲ, ವೈಲ್ಡ್ ಲೈಫ್ ಫೋಟೋಗ್ರಫಿ ಎಲ್ಲ ಮಾಡ್ತಾ ಇದ್ರಲ್ಲ, ಡಾಕ್ಯುಮೆಂಟ್ರಿ ಮೇಕಿಂಗ್ ಆ ಥರ ಏನು ಮಾಡಿಲ್ಲ? ಏನು ಮಾಡಿಲ್ಲ ಮೇಡಮ್. ಅದು ಕೃಪಾಕರ್ ಸೇನಾನಿ ಅವರು ವೈಲ್ಡ್ ಡಾಗ್ಸ್ ಮಾಡ್ತಿದ್ರು. ನಮ್ಗೆ ಆಮೇಲೆ ಟೈಮ್ ಸಾಲಿಲ್ಲ ಮೇಡಮ್. ಅಕ್ಕನ ಮ್ಯಾರೇಜು ಅದು ಇದು ಬಂತು. ಆಮೇಲೆ ಫಿಲಮ್ ಫೋಟೋಗ್ರಾಫರಾಗಿ ಹೊಟ್ಟೋದೆ ನಾನು. ಇಲ್ಲಾಂದ್ರೆ ಕರಡಿದ್ ಮಾಡ್ತಾ ಇದ್ರ ಸರ್? ಖಂಡಿತ ಫೋಟೋಗ್ರಾಫರಾಗಿ ಅಲ್ಲಿಗೆ ಹೋದೆ. ಅಲ್ಲಿ ಇಂಟ್ರೆಸ್ಟ್ ಇತ್ತು, ಆ್ಯಕ್ಟಿಂಗ್ ಮಾಡೋಕ್ಕೆ ಹೋದ್ವಿ. ನಾನು ಮತ್ತು ನಮ್ಮ ಹೀರೋ ಆಗೋಕ್ಕೆ ಹೋಗಿದ್ರೆ ನೀವು? ನಾಗೇಶ್ ಮಯ್ಯ ಅಂತ ಅಂದ್ಬಿಟ್ಟು ನಾವು ಎಲ್ಲರೂ
ಪ್ರೇಮ್ ರಾಜ್ ಅಂದ್ಬಿಟ್ಟು ಇದ್ದಾನೆ, ಹವಾ ಅಂತ ಪಿಕ್ಚರ್ ಅರ್ಧಕ್ಕೆ ನಿಂತೋಯ್ತು ಪಾಪ ಒಂದು. ಹವಾ ಹಾಂ, ಪ್ರೇಮ್ ರಾಜ್ ಅವನು ನಾನೆಲ್ಲ ಕೆಲವು ಸೀರಿಯಲ್ ಮಾಡಿದ್ವಿ. ಸರಿ ಅಂದ್ಬಿಟ್ಟು ಆಮೇಲೆ ಬೆಂಗಳೂರಲ್ಲಿದ್ದರೆ ಹಿಂಗೆ ಆಗ್ತಾನೆ ಅಂತ ನನ್ನ ಕಸಿನ್ ಒಬ್ಬ ಫೇಮಸ್ ಫಿಲ್ಮ್ ಆ್ಯಕ್ಟ್ರು, ಅವ್ರ ಹೆಸರು ನಾವು ಹೇಳೋಂಗಿಲ್ಲ, ಪಬ್ಲಿಕಲ್ಲೆಲ್ಲ ನೋಡ್ತಿರ್ತಾರೆ, ಅವ್ರ ಹೆಸರು ಹೇಳಿ ನಾವು ಮೇಲೆ ಬರೋಲ್ಲ. ನನ್ನ ತಂದೆ ಅಣ್ಣನ ಮಗ ಅವನು. ವಿಷ್ಣುವರ್ಧನ್ ಜೊತೆ ಎಲ್ಲ ಸುಮಾರು ಪಿಕ್ಚರಲ್ಲಿ ಮಾಡಿದ್ರು, ರಾಜ್ಕುಮಾರ್ ಪಿಕ್ಚರಲ್ಲಿ ಮಾಡಿದ್ರು, ಎಲ್ಲರ ಪಿಕ್ಚರಲ್ಲೂ ಮಾಡಿದ್ರು. ಸುಮ್ಮನೆ ಈ ನಾವು ಮಾಧ್ಯಮದ ಮುಂದೆ ಅವ್ರ ಹೆಸರು ಹೇಳ್ಕೊಂಡು ಮೇಲೆ ಬರೋದು ಬೇಡ. ನಾವು ಸ್ವಂತ ಮೇಲೆ ಬಂದಿದ್ದೀವಿ. ಅಲ್ಲಲ್ಲ, ಅವ್ರ ಹೆಸರು ಹೇಳ್ಕೊಂಡು ಇವ್ರ ಕಡೆಯವರ ಅಂತ ಗೊತ್ತಾಗುತ್ತೆ. ಅದು ಐಡೆಂಟಿ ಕ್ರೈಸಸ್ ಗೊತ್ತಾಗಬಾರ್ದು ಅಂತ ಅಷ್ಟೇ. ಈಗ ಅವರು ಸಿನಿಮಾದಲ್ಲಿ ಮಾಡ್ತಾಯಿಲ್ಲ, ರಿಟೈರ್ಡ್ ಲೈಫು. ಒಂದು ಸಪಾನೆ ಟೈಮಲ್ಲಿ ಒಳ್ಳೆ ಹೀರೋ ಆಗಿದ್ರು. ವಿಷ್ಣು ಇಲ್ಲ ಬ್ಯಾಂಗ್ಳೂರ್. ಚಾನೆಲ್ ಅವ್ರು ಇಂಟರ್ವ್ಯೂ ಮಾಡಿದಾರಾ? ಯಾರನ್ನ ಸರ್? ಅವ್ರನ್ನ ನೀವು ಹೇಳ್ತಾ ಇರೋರ್ನ ಖಂಡಿತ ಮಾಡಿದಾರಾ? ಮಾಡಿ ಆಗೋಗಿದೆ. ಜೋಡಿ ನಂಬರ್ 1 ಎಲ್ಲ ಬಂದಿದ್ರು ಅವರು. ಬಟ್ ಹೆಸರು ಹೇಳಕ್ಕೆ ನಾನು ಇಷ್ಟಪಡೋದಿಲ್ಲ. ನನ್ನ ಅಣ್ಣ ಅತ್ತಿಗೆ ಎಲ್ಲರೂ ಇದ್ರು. ಸಿನಿಮಾಗೆ ಹೋಗ್ತಿದ್ದೀನಿ ಅಂತ ಕಟ್ ಮಾಡಿದ್ರಲ್ಲ, ಯಾಕೆ ಅವರು ನೋಡಿ ಸಿನಿಮಾ ಬೇಡ? ಇಲ್ಲ ಹಂಗಂತಲ್ಲ, ಅಲ್ಲಿ ಸಿನಿಮಾ ಫೀಲ್ಡು ಅಂತಂದರೆ ಒಂಥರ ಕಾಯಬೇಕು, ಅವಮಾನಗಳನ್ನ ತಡ್ಕೋಬೇಕು, ಅದಕ್ಕೇನೆ ಬೇಡ ಅಂತಂದ್ಬಿಟ್ಟು. ಆಮೇಲೆ ಊಟಕ್ಕೆ ಹೋದರೆ ಬೇರೆ ಅವ್ರಿಗೆ ಒಂಥರ ಕೊಡ್ತಾರೆ, ನಮಗೆ ಒಂಥರ ಕೊಡ್ತಾರೆ. ಇಲ್ಲಿ ನೋಡಿ ಬೊಬ್ಬೆಗಳು ನೋಡಿ. ನಮ್ಮ ಕ್ಯಾಮ್ರಾಮನ್ ಫಸ್ಟ್ ಟೈಮ್ ಬಂದ ಪಾಪ. ರಾಕಿ 3-4 ತಿಂಗಳ ಮೇಲೆ ಏನೋ ರಾಕಿ ಇದೆಲ್ಲ ಕೈಯಿಲ್ಲ ಆಪ್ರೇಷನ್ ಮಾಡ್ಬಿಟ್ಟಿದ್ಯಲ್ಲ ಸೊಳ್ಳೆ. ನಿಂದು ಹಂಗೆ ಆಗಿದ್ಯಾ? ಏನೇ ಇದು ನಂದಿನಿ ಕೈ ಯಪ್ಪ. ಸತ್ಯಮಂಗಲ ಫಾರೆಸ್ಟ್ ಹೌದು, ಜಾಸ್ತಿ ಇದೆ ಸೊಳ್ಳೆ ಭಯಂಕರ ಇದೆ. ಜಾಸ್ತಿ ಇಲ್ಲ, ಭಯಂಕರ ಇದೆ. ಪಾಪ ಅಪರೂಪದಂಗೆ ನಮ್ಮ ಜೊತೆ ರಾಖಿ ಬಂದ್ಬಿಟ್ಟು. ರಾಕಿ ಹಿಂಗೆ ಕೈ ನೀಡು, ಹಿಂಗೆ ಕೈ ನೀಡು. ಎರಡು ಇಲ್ಲಿ ನೋಡಿ, ಇಲ್ಲಿ ಯಪ್ಪ ದೇವ್ರೆ, ಸೊಳ್ಳೆ ಕಚ್ಚಿರೋದು ನೋಡಿ ಹೆಂಗೆ ಕಚ್ಚಾಕ್ಬಿಟ್ಟಿದೆ ನಮ್ಮ ಕ್ಯಾಮ್ರಾಮನ್ಗೆ. ಪಾಪ ನಮ್ಮ ಹುಡುಗ ಫಸ್ಟ್ ಟೈಮ್ ಕ್ಯಾಮ್ರಾ ವರ್ಕ್ ಕಲ್ತ್ಕೊಳ್ಳೋಣ ಅಂತ ಬಂದ. ಇನ್ನು ಬರಲ್ಲ ಅಲ್ಲ. ಏಯ್ ಹೌದಾ? ಸೊಳ್ಳೆ ನಮ್ಮನ್ನ ನೋಡಿ ಬೀಗ ಹಾಕ್ಬಿಟ್ಟವ್ರೆ. ಲಾಕ್ ಇಲ್ಲೇ ಹಂಗಾರೆ ಇವತ್ತು. ಸಾರ್ ಬಿಡಿಸಿ ಸಾರ್ ಫಸ್ಟು. ಅದು ಬೇರೆ ಫಾರೆಸ್ಟು ತೆಗಿತಾರ ಸರ್, ಅಥವಾ ನಮ್ಮನ್ನ ಇಲ್ಲೇ ಬಿಟ್ಟು ಹೋಗ್ತೀರಾ ಇವತ್ತು? ಮಾಲೇಗೌಡ್ರಿಗೆ ಹೇಳ್ತಾ ಇದ್ದಾರಂತ ತೆಗೀರಿ. ಓಕೆ, ಸೊ ಶೂಟಿಂಗ್ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ನಂದಿನಿ, ನೆಕ್ಸ್ಟ್ ಲೊಕೇಶನ್ ಮೈಸೂರಲ್ಲಿ ಎಲ್ಲಿ? ನಮ್ಮ ಫಸ್ಟ್ ಶೂಟ್ ಮುಗಿದ ಮೇಲೆ ಅದೇ ದಿನ 2ನೇ ಶೂಟ್ಗಾಗಿ ನಾವು ಇನ್ನೊಬ್ರು ಫಾರೆಸ್ಟರ್ನ ಹುಡ್ಕೊಂಡು ಹೊರಟ್ವಿ. ಅದು ಕೂಡ ವೀರಪ್ಪನ್ ಸೀರೀಸ್. ಬನ್ನಿ ಅವ್ರ ಮನೆಗೆ ಹೋಗಿ ಶೂಟ್ ಮಾಡೋದನ್ನ ನಾವು ನಿಮಗೆ ಬ್ಯಾಕ್ ಎಂಡ್ ತೋರಿಸ್ತೀವಿ. ಈಗ 2ನೇ ಲೊಕೇಶನ್ ಹತ್ರ ಬಂದಿದ್ದೀವಿ. ಶೂಟಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಸಿಟ್ಟಿಂಗ್ ಇಂಟರ್ವ್ಯೂ, ಹಾಗಾಗಿ ಲೈಟ್ ತೊಗೋತಾ ಇದ್ದಾರೆ ನಂದಿನಿ. ಇದು ಲೈಟ್ ಬ್ಯಾಗು, ಟ್ರೈಪಾಡ್ಸ್ ಇದೆ ಸೆಟಪ್ ಹಾಕೋದಕ್ಕೆ. ಸೊ ಫುಲ್ ಸೆಟಪ್ಪೇ ತೊಗೋಬೇಕು ಈ ಥರ. ಸೊ ಇನ್ನೂ ಒಂದು ಎಲ್ಲ ಒಟ್ಟಿಗೆ ಹಾಕಿದ್ದೀನಿ. ಸೊ ಅದೊಂದು ಬ್ಯಾಗ್ ತೊಗೊಂಬಿಡು, ಅದೊಂದು ಫುಲ್ ಬ್ಯಾಗ್ ತೊಗೊಂಬಿಡು, ಸರಿ ಹೋಗ್ಬಿಡುತ್ತಲ್ಲ. ಇದೊಂದು ಫುಲ್ ಬ್ಯಾಗು. ಇದನ್ನು ನಾನು ಒಂದು ನಿಮಿಷ, ಏನಾದರೂ ಇದೆ ಇದರಲ್ಲಿರೋದೇನು ಬೇಡ, ಇರಬೇಕು. ಹಾಂ ನೋಡಿ ಹೋಗು. ಬೇಡ, ಇದು ಸಾಕು. ನಿನ್ನ ಸೈಡ್ ಬ್ಯಾಗಲ್ಲಿ ಏನಿದೆ? ಈಗ ಗೆಸ್ಟ್ ಮನೆ ಒಳಗೆ ಹೋಗ್ತಾ ಇದೀವಿ. ಮಲ್ಶೆಟ್ಟಿ ಅಂತ ಹೇಳ್ಬಿಟ್ಟು ಫಾರೆಸ್ಟರು. ಸೊ ಅವರು ಫಾರೆಸ್ಟ್ ಇಲಾಖೆಯಲ್ಲಿ ಸುಮಾರು 10ರಿಂದ 15 ವರ್ಷಗಳ ಕಾಲ ವೀರಪ್ಪನ್ ಕಾರ್ಯಾಚರಣೆಯಲ್ಲಿ DCF ಹತ್ಯೆ ಆದ್ರಲ್ಲ, ಸೊ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ರು. ಸೊ ಅವರ ಒಂದು ಸಂದರ್ಶನ ಮಾಡೋಕೆ ನಾವು ಇವಾಗ ಒಳಗೆ ಹೋಗ್ತಾ ಇದೀವಿ. ನೋಡಿ, ಅವರೇ ಮಲ್ಲಶೆಟ್ಟಿ. ಸೊ ಅವರ ಸಂದರ್ಶನ ಕೂಡ ಡಿಜಿಟಲ್ ಮಾಧ್ಯಮದಲ್ಲೇ, ಈ ಬ್ಲಾಗ್ನಲ್ಲಿ ಇಲ್ಲ. ಅದು ಕೇಳೋಣ ಅಂತಲೇ ಬಂದಿದ್ದೀವಿ ಸರ್. ರೈಟ್ ನ್ಯೂಸ್. ಹಾಂ, ರೈಟ್ ನ್ಯೂಸಲ್ಲಿ ಬಂದಿದೆ ಸರ್ ನಿಮ್ಮದು. ಶ್ರೀ ಅಂತ ಅವರು ನನ್ನ ಸ್ಟೋರಿ ಚೆನ್ನಾಗಿ ತಗೊಂಡು, ಅದಕ್ಕೆ ನಾವು ಅವರಿಂದ ನನಗೆ ಮಾಧ್ಯಮದಲ್ಲಿ ಭಾಳ ಪ್ರಚಾರ ಆಯಿತು. ಏನು ಗುರುತು ಎಲ್ಲಿ ಸಿಕ್ಕರು, ಬಸ್ಲಿ ಹೋದ್ರು ಕೇಳ್ತಾರೆ, ಹೋಟ್ಲಲ್ಲಿ ಕೇಳ್ತಾರೆ. ನಮ್ದಲ್ಲಿ ಬಂದಾದ್ಮೇಲೆ ಇನ್ನೂ ಕೇಳ್ತಾರೆ ನೋಡಿ ಸರ್. ಓಕೆ, ಇವರೇ ಮಲ್ಶೆಟ್ಟಿ ಅವರು. ಇವ್ರ ಸೆಕೆಂಡ್ ಇಂಟರ್ವ್ಯೂ ಮಾಡ್ಲಿಕ್ಕೆ ಬಂದಿದ್ದೀವಿ. ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಟ್ರೈಪಾಡು, ಲೈಟಿಂಗ್ಸು, ಕ್ಯಾಮ್ರಾ ಸೆಟಪ್ ಎಲ್ಲ ಬೇಕಲ್ಲ, ಯಾವ ಪ್ಲೇಸು ಕ್ಯಾಮ್ರಾಗೆ ಫೋಕಸ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸಿಟ್ಟಿಂಗ್ ಇಂಟರ್ವ್ಯೂ
ಒಂದ್ ರೀತಿ ಡಿಫ್ರೆಂಟ್ ಕಾನ್ಸೆಪ್ಟ್ ಆಯ್ತಾ. ವ್ಲಾಗ್ನ ನಾವು ಒಂದ್ ರೀತಿ ಶೂಟ್ ಮಾಡಿದ್ರೆ, ನಾವು ಸಿಟ್ಟಿಂಗ್ ಇಂಟರ್ವ್ಯೂನ ತುಂಬಾ ಡಿಫ್ರೆಂಟ್ ಆಗಿನೇ ಶೂಟ್ ಮಾಡ್ತೀವಿ. ಯಾಕೆಂತಂದ್ರೆ ಬ್ಯಾಕ್ ಡ್ರಾಪ್ ಬೇಕಾಗತ್ತೆ, ಲೈಟಿಂಗ್ ಬೇಕಾಗತ್ತೆ. ಸೊ ಹಾಗಾಗಿ ಅದ್ರ ಸೆಟಪ್ ನ ಮಾಡೋದಕ್ಕೆ ನಾನಂತೂ ರೆಡಿ ಆದೆ. ಸೆಕೆಂಡ್ ಶೂಟ್ ನ ಮಾಡೋದಕ್ಕೆ ನಾನಂತೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವೀಗ ನೋಡ್ಬೋದು ಮಲ್ಲಶೆಟ್ಟಿ ಅವ್ರ ಮನೆಯಲ್ಲಿ ನಾನು ಶೂಟ್ ನ ರೆಡಿ ಮಾಡ್ಕೊಳ್ತಾ ಇರೋದು. ಡಿಜಿಟಲ್ ಮಾಧ್ಯಮ ವೆಬ್ ಚಾನೆಲ್ಗೆ ಕ್ಯಾಮ್ರಾಮನ್ ಹೌದು, ಡ್ರೈವರು ಹೌದು, ಕ್ಲೀನರು ಹೌದು, ಎಲ್ಲವನ್ನೂ ಕೂಡ ನಾನೇ ಮಾಡೋದು. ಸೊ ಹಾಗಾಗಿ ಇಲ್ಲಿ ಸೆಟಪ್ ಮಾಡ್ತಾರೆ. ಫಾರೆಸ್ಟರ್ ಆಗಿರೋದ್ರಿಂದ ನೋಡಿ ಆನೆ ಇಟ್ಕೊಂಡಿದ್ದಾರೆ. ಅದು ನಾಗರಹೊಳೆ ಇದು ನೋಡಿ ಕೆಳಗಡೆ ಫೋಟೋದಲ್ಲಿ ಅದು ನಾಗರಹೊಳೆ 3 ಆನೆಗಳು ಹಿಡಿದಿರೋದು ನಾವು. ಆಮೇಲೆ ಎಲಿಫೆಂಟ್ ಕ್ಯಾಂಪ್ ಹೋಗಿದ್ರೆ ಹೋಗಿಲ್ಲ ಸರ್, ಅವರು ಎಸಿಫು 4 ಗಂಟೆ ಮೇಲೆ ಬರ್ತೀನಿ ಅಂದರು. ಹಂಗಾಗಿ ಬೆಳಗ್ಗೆ ಒಬ್ಬರು ಇಂಟರ್ವ್ಯೂ ಮಾಡೋಕ್ಕೆ ಬಂದಿದ್ದು. ಎಷ್ಟೋ ಜನ ಬಡ್ಡಿಂಗ್ ಯೂಟ್ಯೂಬರ್ಸ್ಗಳು ಕೇಳ್ತಾ ಇರ್ತೀರಾ, ಸರ್ ನೀವು ಯಾವ ಲೈಟ್ ಯೂಸ್ ಮಾಡ್ತೀರಾ, ಯಾವ ಟ್ರೈಪಾಡ್ ಯೂಸ್ ಮಾಡ್ತೀರಾ, ಹೇಗೆ ಶೂಟ್ ಮಾಡ್ತೀರಾ ಸಿಟ್ಟಿಂಗ್ ಇಂಟರ್ವ್ಯೂನ ಅಂತ. ಸೊ ಹಾಗಾಗಿ ಈ ವಿಡಿಯೋನ ನೀವು ಯಾರಾದರೂ ನೋಡ್ತಾ ಇದ್ರೆ ನಿಮಗೆ ಅರ್ಥ ಆಗತ್ತೆ. ನಾನು ಯೂಸ್ ಮಾಡ್ತಾ ಇರೋದು ಡಿಜಿಟೆಕ್ನ 250 WBC ಲೈಟ್ನ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ನನಗೆ ಫ್ಲೆಕ್ಸಿಬಲ್ ಆಗಿ ಎಲ್ಲಿಗೆ ಬೇಕಾದರೂ ಪೋರ್ಟಬಲ್ ಆಗಿ ಕ್ಯಾರಿ ಮಾಡ್ಬೋದು. ಸೊ ಹಾಗಾಗಿ ನಾನು ಬ್ಯಾಟ್ರಿನೂ ಯೂಸ್ ಮಾಡ್ತೀನಿ, ಎಲೆಕ್ಟ್ರಿಸಿಟಿದು ಯೂಸ್ ಮಾಡ್ತೀನಿ. 2 ವೇರಿಯಂಟ್ ಬರುವಂತಹ ಒಂದು ಲೈಟಿಂಗ್ ಕೂಡ ಇದೆ. ಸೊ ಅದನ್ನ ತಗೊಂಡ್ರೆ ಯಾರಾದ್ರೂ ಸಿಟ್ಟಿಂಗ್ ಇಂಟರ್ವ್ಯೂನ ಆಚ್ ಕಡೆ ಹೋಗಿ ಶೂಟ್ ಮಾಡ್ತೀನಿ ಅಂತ ಅನ್ನೋರಿಗೆ ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅದೇ ರೀತಿ ಈ ಲೈಟ್ ಎಲ್ಲಾ ಬ್ರ್ಯಾಂಡ್ಗಳಲ್ಲೂ ಅವೈಲೇಬಲ್ ಇದೆ. ಅಂಡ್ ಗೋಡಾಕ್ಸ್ ಅಲ್ಲಿ ನಿಮಗೆ 60 ವ್ಯಾಟ್ಸ್ ಅಲ್ಲಿ ಸಿಗುತ್ತೆ. ಅಂಡ್ ಐಫೋನ್ ಅಲ್ಲೂ ಕೂಡ ಇದೆ. ಬಟ್ ಡಿಜಿಟೆಕ್ ಎಲ್ಲದಕ್ಕಿಂತ ಪರವಾಗಿಲ್ಲ, ಒಂದ್ ರೀತಿ ಒಳ್ಳೆ ಬ್ರ್ಯಾಂಡ್ ಅಂತ ಹೇಳ್ಬೋದು. ಸೊ ಈಗ ಪೊಸಿಷನ್ ಕೂಡ ಚೇಂಜ್ ಮಾಡ್ತಾ ಇದ್ದೀನಿ. ನನಗೆ ಕ್ಯಾಮ್ರಾಗೆ ಹೇಗ್ ಬೇಕೋ ಹಾಗೆ ಸರ್ನ ಕೂರಿಸ್ಕೊತಾ ಇದ್ದೀನಿ. ಇನ್ನ ರೆಕಾರ್ಡಿಂಗ್ ಶುರು ಆಗುತ್ತೆ. ರೆಕಾರ್ಡಿಂಗ್ ಶುರು ಆಗೋದಕ್ಕಿಂತ ಮುಂಚೆ ನೋಡಿ, ನಾನು ಬ್ಯಾಟ್ರಿ ಇದ್ರೂ ಕೂಡ ಎಲೆಕ್ಟ್ರಿಸಿಟಿನ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಇನ್ ಕೇಸ್ ಏನಾದ್ರೂ ಬ್ಯಾಟ್ರಿ ಖಾಲಿ ಆದ್ರೆ ಮಾತಾಡ್ತಾ ನೆಕ್ಸ್ಟ್ ನನ್ನ ಶೂಟ್ ಅಲ್ಲಿ ಪ್ರಾಬ್ಲಮ್ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಪವರ್ ನ ಯುಟಿಲೈಸ್ ಮಾಡ್ತಾ ಇದ್ದೀನಿ. ಅಂಡ್ ಪವರ್ ಆಟೋಮೆಟಿಕ್ ಕಟ್ ಆಗ್ತಿದ್ದಂಗೆನೆ ಬ್ಯಾಟ್ರಿಯಿಂದ ಶೂಟ್ ರನ್ ಆಗತ್ತೆ. ಬ್ಯಾಟ್ರಿ ಇರೋದ್ರಿಂದ ಲೈಟ್ಸ್ ಆಫ್ ಆಗಲ್ಲ ಎಲೆಕ್ಟ್ರಿಸಿಟಿ ಹೋದ್ರು ಕೂಡ. ಸೊ ಹಾಗಾಗಿ ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ಬೋದು. ಸೊ ಯಾರಾದ್ರೂ ಟೆಕ್ನಿಕಲಿ ನಿಮ್ಗೆ ಶೂಟ್ ಮಾಡ್ಲಿಕ್ಕೆ ಒಂದು ಲೈಟ್ ಬೇಕು ಅಂತ ಅಂದ್ರೆ ನಾನ್ ನಿಮಗೆ ಸಜೆಸ್ಟ್ ಮಾಡೋದು ಈ ರೀತಿಯಾದಂತಹ ಲೈಟ್ ನ ಪರ್ಚೇಸ್ ಮಾಡಿ. ನಾನು ರಿಫ್ಲೆಕ್ಟರ್ ನ ಯೂಸ್ ಮಾಡ್ತಾ ಇದ್ದೀನಿ ಮುಂದೆಗಡೆ. ಸೊ ಹಾಗಾಗಿ ಲೈಟ್ ಸ್ಪ್ರೆಡ್ ಆಗಲ್ಲ. ಸೊ ನನಗೆ ಕೀ ಲೈಟಿಂಗ್ ತರ ನಾನು ಈ ಒಂದು ಲೈಟ್ ನ ಯೂಸ್ ಮಾಡ್ತೀನಿ. ಸೊ ಸೆಟಪ್ ಅಂತೂ ಕಂಪ್ಲೀಟ್ ಆಯ್ತು. ಸೊ ಇಂಟರ್ವ್ಯೂನು ಸ್ಟಾರ್ಟ್ ಆಯ್ತು. ನೀವಿಲ್ಲಿ ನೋಡ್ಬೋದು 2 ಫ್ರೇಮ್ಗಳನ್ನ ಕುಟ್ಕೊಂಡಿದ್ದೀನಿ ಅಂಡ್ ಲೆಫ್ಟ್ ಮತ್ತೆ ರೈಟ್ ಅಲ್ಲಿ. ಸೊ ನನಗೆ ಎಡಿಟಿಂಗ್ ಬಂದಾಗ 2 ಫ್ರೇಮ್ಗಳನ್ನ ಮಿಕ್ಸಿಂಗ್ ಮಾಡ್ಕೊಳ್ತೀನಿ. 2 ಲೈಟ್ಗಳನ್ನ ಯೂಸ್ ಮಾಡಿದ್ದೀನಿ ಕೀ ಲೈಟ್ ಆಗಿ. ಸೊ ಬ್ಯಾಕ್ ಡ್ರಾಪ್ ಕಂಪ್ಲೀಟ್ ಆಗಿ ಬ್ಲರ್ ಆಗತ್ತೆ, ಬ್ಲ್ಯಾಕ್ ಅಲ್ಲಿ ಬರುತ್ತೆ. ಅವ್ರ ಫೇಸು ಬ್ರೈಟ್ ಆಗಿರುತ್ತೆ. ಈ ರೀತಿ ಟೆಕ್ನಿಕ್ ನ ಇಂಟರ್ವ್ಯೂನಲ್ಲಿ ಯೂಸ್ ಮಾಡಿದ್ರೆ ಹೆಲ್ಪ್ಫುಲ್ ಆಗತ್ತೆ. ಸೊ ಫೈನಲಿ ಶೂಟಿಂಗ್ ಮುಗೀತು. ಇವಾಗ ನಂದಿನಿ ಗೆಟಪ್ಪು ಚೇಂಜ್ ಆಯಿತು. ನೆಕ್ಸ್ಟ್ ಶೂಟಿಗೆ ಕಾಸ್ಟ್ಯೂಮ್ ಚೇಂಜ್. ನೆಕ್ಸ್ಟ್ ಶೂಟು ಮೈಸೂರಲ್ಲಿ ಇನ್ನೊಬ್ಬರು ಇಂಟರ್ವ್ಯೂ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಇವಾಗ ಸದ್ಯಕ್ಕೆ ನಾವು ಇವಾಗ ಹೋಗ್ತಾ ಇರೋದು ಮೈಸೂರಲ್ಲಿ ಆನೆಗಳು ಬಂದಿದ್ದಾವಲ್ಲ, ಆನೆಗಳನ್ನ ನೋಡಿ ಅದ್ರ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಪ್ಯಾಕಿಂಗ್ ಆಗಿಲ್ಲ, ಒಳಗಿಟ್ಟಾಯಿತು. ಬನ್ನಿ ಹೋಗೋಣ. ಥ್ಯಾಂಕ್ ಯು ಸರ್, ಬರ್ತೀವಿ. ನೋಡಿ ಇವರೇ ಅರಮನೆ ಪ್ಯಾಲೇಸಾ? ಓ ಓಕೆ. ಸೊ ಲೊಕೇಶನ್ ಹಾಕು ಹಂಗಂದ್ರೆ ಮೈಸೂರು ಪ್ಯಾಲೇಸ್. ಅಂದೇ ನಿಮಿಷ ರೆಡಿ ಆಗ್ತಿದ್ದೀನಿ. ಏನು ಮಾಡ್ತಾ ಇದ್ದೀರಾ? ಮೈಸೂರು ದಸರಾ ಕಾನ್ಸೆಪ್ಟ್ಸು ಅಂದರೆ ಜಂಬೂ ಸವಾರಿ ಹಿಂದೆ ಬ್ಯಾಕ್ ಸ್ಟೇಜಲ್ಲಿ ಏನೇನು ನಡೆಯುತ್ತೆ, ಯಾವ ಥರ ತಯಾರಿ ಮಾಡ್ತಾರೆ ಆನೆಗಳನ್ನ, ಆ ಒಂದು ಕಾನ್ಸೆಪ್ಟ್ಗಳನ್ನೆಲ್ಲ ರೆಕಾರ್ಡ್ ಮಾಡಬೇಕು ಅಂತ ಬಂದ್ವಿ. ನಮ್ಮನ್ನು ಒಳಗಡೆ ಬಿಡ್ತಾ ಇಲ್ಲ ಇವಾಗ, ಯಾಕೆಂದರೆ ಗೇಟ್ ಪರ್ಮಿಷನ್ ಬೇಕು. ನಾವು ಎಲ್ಲರೂ ಬಂದರೆ ಗಾಡಿನ ಪಾರ್ಕಿಂಗ್ ಮಾಡೋದು ಮೈಸೂರು ಪ್ಯಾಲೇಸ್ನ ನೋಡಬೇಕು ಅಂದರೆ ರೋಡ್ ಸೈಡಲ್ಲಿ ಆಗ್ತೀರಾ, ಅಂದರೆ ಇದು ಕಾರ್ಪೊರೇಷನ್ ಪಕ್ಕದಲ್ಲಿ ಪಾರ್ಕಿಂಗ್ ಲಾಟ್ ಇದೆ, ಅಲ್ಲಿ ಪಾರ್ಕಿಂಗ್ ಮಾಡ್ತೀರಾ. ಇಲ್ಲ ಅಂತಂದರೆ ಮೈಸೂರು ಪ್ಯಾಲೇಸ್ ಪಕ್ಕದಲ್ಲಿ ಪ್ಯಾಲೇಸ್ ಒಳಗಡೆ ಟೂರಿಸ್ಟ್ ಎಂಟ್ರಿ ಇದೆ, ಸೊ ಅಲ್ಲಿ ಮಾಡ್ತೀರಾ. ಬಟ್ ಇವತ್ತು ನಾವು ಪಾರ್ಕ್ ಮಾಡ್ತಾ ಇರೋದು, ನಮ್ಮ ಗಾಡಿನ ತಗೊಂಡು ಹೋಗ್ತಾ ಇರೋದು ರಾಜಮಾರ್ಗದಲ್ಲಿ ನಮ್ಮ ಗಾಡಿ ಇವತ್ತು ಹೋಗ್ತಾ ಇದೆ. ಫಾರ್ ದ ಫಸ್ಟ್ ಟೈಮ್ ನಾನಂತೂ ಫುಲ್ ಎಕ್ಸೈಟೆಡು. ಯಾಕೆಂದರೆ ಮೈಸೂರು ಪ್ಯಾಲೇಸ್ ಹಿಸ್ಟ್ರಿ ನಾವು ಮಾಡಿದ್ದೀವಿ, ಬಟ್ ಮೈಸೂರು ಪ್ಯಾಲೇಸ್ ಜಂಬೂ ಸವಾರಿ ಏನಿದೆಯಲ್ಲ, ದಸರಾ ಕಾನ್ಸೆಪ್ಟ್ಸು ಬ್ಯಾಕ್ ಸ್ಟೇಜಲ್ಲಿ ಏನೇನು ನಡೆಯುತ್ತೆ ಇದೆಲ್ಲ ಫಸ್ಟ್ ಟೈಮ್ ನಾವು ರೆಕಾರ್ಡಿಂಗ್ ಮಾಡೋಕ್ಕೆ ಹೋಗ್ತಾ ಇರೋದು. ಐ ಆಮ್ ಪ್ರಾಬಬ್ಲಿ ನಂದಿನಿನೂ ಎಕ್ಸೈಟ್ ಆಗಿದ್ದಾಳೆ ಅಂತ ಅನ್ಕೋತೀನಿ.
ಏಕೆಂದ್ರೆ ಫಸ್ಟ್ ಟೈಮ್ ನಂದಿನಿನೂ ಕೂಡ ದಸರಾ ಜಂಬೂ ಸವಾರಿನ ಬ್ಯಾಕ್ ಸ್ಟೇಜ್ ಅನ್ನ ರೆಕಾರ್ಡ್ ಮಾಡಕ್ ಹೋಗ್ತಾ ಇರೋದು. ಆಮೇಲೆ ನಂದಿನಿ ಮೈಸೂರಿನಲ್ಲೇ ಓದಿದ್ರು ಕೂಡ ಜಂಬೂ ಸವಾರಿನ ನೋಡ್ಲಿಕ್ಕೂ ಸಹಿತ ಹೋಗಿರ್ಲಿಲ್ಲ. ಸೊ ಆ ತರ ಹುಡುಗಿ ಹಾಸ್ಟೆಲ್ ಬಿಟ್ಟು ಹೊರಗಡೆನೆ ಬಂದಿರ್ಲಿಲ್ಲ. ಸೊ ಫಸ್ಟ್ ಟೈಮ್ ನಾವು ಮೈಸೂರಿನಲ್ಲಿ ಜಂಬೂ ಸವಾರಿನ ರೆಕಾರ್ಡಿಂಗ್ ಮಾಡಕ್ ಹೋಗ್ತಾ ಇದೀವಿ. ಬನ್ನಿ ಒಳಗಡೆ ಹೋಗೋಣ. ಬಾಮ್ಮ, ನಾನು 1.5 ಗಂಟೆ ಆಗಿದೆ ನಿನ್ಗೋಸ್ಕರ ಕಾಯ್ಕೊಂಡು ಕುತ್ಕೊಂಡು ಅಂದರು. ಬಿಕಾಸ್ ನಾನು ಬೆಳಗ್ಗೆನೇ ಹೇಳ್ದಂಗೆ ನಾವು ಲೇಟಾಗಿ ಬಂದ್ವಿ 1.5 ಅವರ್. ಸೊ ಹಾಗಾಗಿ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಎನಿ ಹೌ ಬನ್ನಿ, ಲೆಟ್ಸ್ ಗೋ ಇನ್ಸೈಡ್. ಆಯ್ತು ಸರ್, ಆಯ್ತು. ಗಾಡಿ ಒಳಗಡೆ ಹೋಗ್ಬೋದಾ ಸರ್? ಫಸ್ಟ್ ಟೈಮ್ ರಾಜಮಾರ್ಗದಲ್ಲಿ ಹೋಗ್ತಿದೀವಿ ಪ್ಯಾಲೇಸ್ ಒಳಗೆ. ಫಸ್ಟ್ ಟೈಮ್ ನಮ್ಮ ಕಾರು ಹೋಗ್ತಾ ಇರೋದು. ಫುಲ್ ಎಕ್ಸೈಟೆಡ್ ನನಗಂತೂ. ನೋಡಿ, ಇಲ್ಲೆಲ್ಲ ಯಾವಾಗ್ಲಾದ್ರು ಟೂರಿಸ್ಟ್ ಆಗಿ ಬಂದಾಗ ನಮ್ಗೆ ಇಲ್ಲೆಲ್ಲ ಆಕ್ಸೆಸ್ಸೇ ಕೊಡಲ್ಲ. ಜರ್ನಲಿಸ್ಟ್ ಆದರೆ ಇದೊಂದು ಮೇಯ್ನ್ ಅಡ್ವಾಂಟೇಜು. ಯಾರ್ಯಾರು ಎಲ್ಲೆಲ್ಲಿ ಓಡಾಡೋಕ್ಕಾಗಲ್ವೋ ಸೊ ಅಂಥ ಜಾಗಗಳಲ್ಲೆಲ್ಲ ನಾವು ಹೋಗ್ಬೋದು. ಗೊತ್ತಿಲ್ಲ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಏನು ಗುರು ಇದು ಪ್ಯಾಲೇಸ್, ಯಾವ ಪಾರ್ಟಪ್ಪ ಇದು, ಹಿಂಗಿದೆ ಪ್ಯಾಲೇಸು, ಯಾವ ಕಡೆ ಹೋಗೋದು ಏನು ಗೊತ್ತಾಗ್ತಾ ಇಲ್ಲ. ಇಲ್ಲೆಲ್ಲ ಟೂರಿಸ್ಟ್ ಇದ್ದಾರೆ. ಇದು ಟೂರಿಸ್ಟ್ ಸೆಕ್ಷನ್ ಅಂತ ಅಂದರೆ ನಾವು ಟೂರಿಸ್ಟ್ ಅಲ್ದಲ್ಲೇ ಇರೋ ಸೆಕ್ಷನ್ಗೆ ಹೋಗ್ಬೇಕಾಗಿರೋದು. ಸ್ವಾಮಿ ದೇವಸ್ಥಾನ. ಇವನಿಗೆ ಕೇಳೋಣ, ಇವರಿಗೆ ಒಂದು ನಿಮಿಷ ಇರು, ಕೇಳೋಣ. ಇದು ಆನೆಗಳು ಹಿಂಡಿದೆಯಲ್ಲ ಇಲ್ಲಿ, ಸ್ಟ್ರೈಟಾ? ಗೊತ್ತಾ ಇಲ್ವಾ ಗೊತ್ತಿಲ್ಲ, ಒಟ್ಟಿನಾಗ ಹಿಂಗೆ ಅಂದ ಅವನು. ನೋಡಿ, ಪ್ಯಾಲೇಸ್ ಹಿಂದ್ಗಡೆ ಹೋಗ್ತಾ ಇದ್ದೀನಿ ನಾನು ಇವಾಗ. ಗೋಪುರ ಎಲ್ಲ ಕಾಣಿಸ್ತಾ ಇದೆಯಾ ನಿಮ್ಗೆ? ನೋಡಿ, ಇದೆಲ್ಲ ಸೆಕ್ಯೂರಿಟಿ ರೂಮು. ಆಗಿನ ಕಾಲದಲ್ಲಿ ಮೈಸೂರು ಮಹಾರಾಜರ ಸೆಕ್ಯೂರಿಟಿ ರೂಮ್ಸ್ ಇವೆಲ್ಲ. ಇಲ್ಲೆಲ್ಲ ಸೆಕ್ಯೂರಿಟಿ ಗಾರ್ಡ್ಸ್ಗಳು ಇಡ್ತಿದ್ದ ಜಾಗ. ಫುಲ್ ಎಕ್ಸೈಟೆಡ್. ಬ್ಯಾಂಗ್ 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 ಸೋನಿಯಾ ಬ್ಯಾಂಗ್. ಪ್ಯಾಲೇಸ್ ಒಳಗೆ ಕಾರ್ ಎಲ್ಲೆಲ್ಲ ಬರ್ತಿದ್ದೀರಾ ಗುರು? ಕಾರ್ ಪರ್ಮಿಷನ್ ಕೊಟ್ಟರು ಅಂದ್ರೆ ಪ್ಯಾಲೇಸ್ ಒಳಗೆ ಹೋಗ್ತಾ ಇದ್ರೆ ಇಷ್ಟೊಂದು ಇದೆಯಾ? ಮೈ ಗಾಡ್, ನಾನು ನೋಡೇ ಇರಲಿಲ್ಲ. ಓಡಿಸ್ತಾ ಇದ್ರೆ ಹೋಗ್ತಾನೆ ಇದೆ. ಎಲ್ಲಿವರೆಗೂ ಹೋಗುತ್ತೋ ಗೊತ್ತಿಲ್ಲ. ನೋಡಿ, ಪ್ಯಾಲೇಸ್ ಪಕ್ಕನೇ ಇದ್ದೀನಿ ನಾನು. ಪ್ಯಾಲೇಸ್ ಪಕ್ಕನೇ. ಬೇರೆ ಭಾಗ ಮನೆ ಪ್ಯಾಲೇಸ್ ಒಂದು ಭಾಗ. ಹೌದೌದು, ಪ್ಯಾಲೇಸ್ದು ಒಂದು ಭಾಗನೇ. ಹೌದು, ಅದೇನೆ. ಆನೆಗಳ ಹಿಂಡು ಇದೆ ಇಲ್ಲಿದೆ. ಆನೆಗಳ ಹಿಂಡು ಅಲ್ಲಿದೆ. ಎಸ್, ಎಕ್ಸಾಕ್ಟ್ಲಿ. ಇಲ್ಲಿಂದ ನಮ್ಮ ನಂದಿನಿ ಅವರು ಪ್ರಭು ಸ್ವಾಮಿ ಅವ್ರಿಗೆ ಕಾಲ್ ಮಾಡ್ತಾರೆ, ಪ್ರಭು ಗೌಡ್ರವ್ರಿಗೆ. ಈ ಕಡೆ ಒಂದು ಗೇಟ್ ಇದೆ. ಯಾವ ಗೇಟ್ ಇದು? ಇಲ್ಲೊಂದು ಗೇಟ್ ಇದೆ ನೋಡು. ಈ ಕಡೆ ಒಂದು ಗೇಟ್ ಇದೆ ಅಲ್ಲ, ಆ ಕಡೆ ಒಂದು ಗೇಟ್ ಇದೆ. ಅಲ್ಲಿ 2 ಗೇಟ್ ಇದೆ. ಒಳಗಡೆನಾ? ಡೈರೆಕ್ಟಾ? ಓಕೆನಾ? ಅವ್ರಿಗೆ ಹೇಳೋಣ. ಮೈಸೂರು ಪ್ಯಾಲೇಸ್ ಒಳಗೆ ರಾಯಲ್ ಎಂಟ್ರಿ ಕೊಟ್ವಿ. ಅದಾದ್ಮೇಲೆ ಇಂಟರ್ವ್ಯೂನ ಕಂಪ್ಲೀಟ್ ಮಾಡಿದ್ವಿ. DCF ಪ್ರಭು ಗೌಡ ಅವರು ಒಂದೊಳ್ಳೆ ಸಂದರ್ಶನ ಕೊಟ್ಟರು. ಈ ಎಲ್ಲ ಸಂದರ್ಶನದ ವಿಡಿಯೋಗಳನ್ನ ನೀವು ಈಗಾಗಲೇ ಡಿಜಿಟಲ್ ಮಾಧ್ಯಮದಲ್ಲಿ ಕಂಪ್ಲೀಟ್ ಆಗಿ ನೋಡಿದ್ದೀರಾ. ಅಟ್ ಲಾಸ್ಟ್ ಫೈನಲಿ ಇವತ್ತಿನ ಕೆಲಸ ಮುಗೀತು. ಬ್ಯಾಕ್ ಟು ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀವಿ ಇವಾಗ ಬ್ಯಾಂಗ್ಳೂರ್ಗೆ. ಸೊ ಸ್ಟಾರ್ಟ್ ಆಯಿತು. ಸೊ ನಾವು ಬಂದಿದ್ದ ಕೆಲಸ ಅಂತೂ ಕಂಪ್ಲೀಟಾಗಿ ಮುಗಿಸಿದ್ದೀವಿ. ಸೊ ಇದೆಲ್ಲ ಎಡಿಟ್ ಆಗಿ ಪ್ರೋಸೆಸ್ ಆಗೋಷ್ಟರೊಳಗೆ ಎಷ್ಟು ಟೈಮ್ ಆಗುತ್ತೋ ಗೊತ್ತಿಲ್ಲ. ಬಟ್ ಅದಕ್ಕಿಂತ ಮುಂಚೆನೇ ಈ ವಿಡಿಯೋ ಬರ್ಬೋದು, ಅಥವಾ ಇದು ವಿಡಿಯೋ ಬಂದಾದಮೇಲೆ ಅದು ಬರ್ಬೋದು, ಅಥವಾ ಅದು ವಿಡಿಯೋ ಬಂದಾದಮೇಲೆ ಈ ವಿಡಿಯೋ ಬರ್ಬೋದು. ಬಟ್ ಯಾವುದಕ್ಕೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಡಿಜಿಟಲ್ ಮಾಧ್ಯಮ ಹಾಗೆ ನಂದಿನಿ ಆಕರ್ಷ್ ಯೂಟ್ಯೂಬ್ ಚಾನಲ್ ಎರಡರಲ್ಲೂ ಕೂಡ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತೀವಿ. ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸೊ ನೋಡ್ತಾ ವಿಡಿಯೋಗಳನ್ನ ಎಂಜಾಯ್ ಮಾಡ್ತಾಯಿರಿ. ಹಾಗೆ ನಿಮ್ಮ ಇಷ್ಟದ ಟಾಪಿಕ್ ಏನಾದರೂ ಇದ್ದರೆ ನಮಗೆ ಸಜೆಷನ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಸೊ ನಾವಿವಾಗ ಹೋಗ್ತಾ ಇರೋದು ಹೋಟೆಲ್ ಕಸ್ತೂರಿ ನಿವಾಸಗೆ. ಅಣ್ಣವರ ಸಿನಿಮಾ ಹೆಸರಲ್ಲೇ ಒಂದೊಳ್ಳೆ ಹೋಟ್ಲ್ ಇಟ್ಟಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ ಹೋಟ್ಲು ಕೂಡ. ಬನ್ನಿ ಒಳಗೋಣ, ಸ್ನ್ಯಾಕ್ಸ್ ತಿನ್ನಬೇಕು. ಎಂಥ ಟೈಟ್ಲಲ್ಲ, ಸಖತ್ತಾಗಿದೆ. ಟೈಟ್ಲಿಗೆ ತಕ್ಕನಾಗೆ ಹೋಟೆಲ್ ಇದೆ ನೋಡಿ, ಸೂಪರ್ಬ್ ಆಗಿದೆ.